ಹೌದು ಸರ್. ಆಲ್ರೆಡಿ ಕಾಲೇಜಲ್ಲಿ ಒಳ್ಳೆ ಹೆಸರು ಮಾಡಿದ್ಯಾ. ಗುಡ್ ಗುಡ್. ಥ್ಯಾಂಕ್ ಯು ಸರ್. ಯಾರ್ಯಾರಿದ್ದಾರಮ್ಮ ಮನೇಲಿ? ಸರ್, ನಾನು, ಅಜ್ಜಿ ಮತ್ತು ಅಕ್ಕ. ಮತ್ತೆ ಅಪ್ಪ ಅಮ್ಮ ಎಲ್ಲಿರ್ತಾರೆ? ಅವರಿಲ್ಲ ಸರ್. ನಾವು ಚಿಕ್ಕವರಿದ್ದಾಗೆ ಅವ್ರು ತೀರ್ಕೊಂಡ್ರು. ಅಕ್ಕನ ಮತ್ತು ನನ್ನ ಅಜ್ಜಿನೇ ಬೆಳೆಸಿರೋರು. ಓ ಸಾರಿ ಸಾರಿ. ಇಟ್ಸ್ ಓಕೆ ಸರ್. ಸ್ವಲ್ಪ ನಿಲ್ಸಪ್ಪ ಅಲ್ಲಿ. ಅಲ್ಲಿ ನೋಡಮ್ಮ, ಆ ಬಿಲ್ಡಿಂಗು ತುಂಬ ದೊಡ್ಡದಾಗಿದೆ ಅಲ್ವಾ? ಶಾಪಿಂಗ್ ಕಾಂಪ್ಲೆಕ್ಸ್ ಆಗ್ತಿದೆ. ಓ ಹ್ಞೂ ಮಾಡಪ್ಪ. ನೀನು ಓದ್ತಾ ಇರೋ ಕಾಲೇಜು, ಹಾಸ್ಪಿಟ್ಲು, ಅದರ ಪಕ್ಕದಲ್ಲಿರೋ ಖಾಲಿ ಜಾಗ ಎಲ್ಲ ಕರ್ಣನ ಹೆಸರಿನಲ್ಲಿದೆ. ಅಷ್ಟೇ ಅಲ್ಲ, ಇನ್ನು ಬೇಕಾದಷ್ಟು ಆಸ್ತಿ ಅವನ ಹೆಸರಲ್ಲೇ ಇದೆ. ಇದನ್ನೆಲ್ಲ ನಿಂಗೆ ಯಾಕೆ ಹೇಳ್ತಿದ್ದೀನಿ ಅಂತ ಪ್ರಶ್ನೆ ಕೇಳಲ್ವಾ? ಯಾಕಂದರೆ ಇಷ್ಟೆಲ್ಲ ಶ್ರೀಮಂತಿಕೆ ಇರೋ ಕರ್ಣನ್ನ ಮನೆ ಕೆಲಸದವ್ರ ಥರ ನೋಡ್ತಾ ಇದ್ದೀರಲ್ಲ. ಅಯ್ಯೋ ಚೇಚಿ ಸರ್, ಅಕ್ಕನ ಎಂಗೇಜ್ಮೆಂಟ್ಗೆ ಅವರು ಹೆಲ್ಪ್ ಮಾಡೋದಕ್ಕೆ ಅಜ್ಜಿಗೋಸ್ಕರ ಬಂದಿರೋದು. ಕೆಲಸ ಮಾಡಿಸ್ಕೊಳ್ಳೋಷ್ಟು ದೊಡ್ಡ ನಾವಲ್ಲ ಸರ್. ಅಜ್ಜಿಗೋಸ್ಕರ ಅವನೇ ಬಂದಿದ್ನ? ಚೆನ್ನಾಗಿದೆ. ಎಷ್ಟೋ ವರ್ಷದಿಂದ ಕಳೆದೋಗಿದ್ದ ಸ್ನೇಹನ ಮದುವೆ ಸಮಯದಲ್ಲಿ ದುಡ್ಡಿಗೋಸ್ಕರ ಹುಡ್ಕೊಂಡು ಬಂದ್ರಲ್ಲ, ಅವರೇ ಅಲ್ವಾ ನಿಮ್ಮ ಅಜ್ಜಿ? ಸ್ನೇಹ ಬೆಳೆಸೋದು, ಸಹಾಯ ಅಂತ ದುಡ್ಡು ಖರ್ಚು ಮಾಡಿಸೋದು, ಆಮೇಲೆ ಕಣ್ ದಿಕ್ಕಿಲಿದ ಮನೆಗೆ ದೇವ್ರ ಥರ ಬಂದೆ ಅಂತ ಹಾಡಿ ಹೊಗಳಿ ಸಂಬಂಧಿಕರೇ ಆಗಿಬಿಡೋದು, ನಮ್ಮನೆ ದೋಚೋದು. ಇದೇ ಅಲ್ವಾ ನಿಮ್ಮನೆಯವರ ದೊಡ್ಡತನ? ಸರ್, ನಿಮ್ಮ ಕೈ ಮುಗಿತೀನಿ. ನಮ್ಮ ಮನೆಯವ್ರ ಬಗ್ಗೆ ಹಾಗೆಲ್ಲ ಮಾತಾಡಬೇಡಿ ಸರ್. ಕರ್ಣ ಸರ್. ಅಜ್ಜಿದು ಹಳೆ ಆಟ ಆದರೆ ನಿಮ್ಮ ಅಕ್ಕಂದು ಪ್ರೀತಿ, ಪ್ರೇಮ, ಧೋಕ. ಅವಳು ಒಳ್ಳೆ ಕುಳಾನೇ ಬುಟ್ಟಿಗೆ ಹಾಕೊಂಡಿದ್ದಾಳಂತೆ. ಈಗ ಹುಡುಗನ ಮನೆಯವರನ್ನ ಮೆಸ್ಸೋಕೆ ಕರ್ಣನ್ ಜೇಬಿ ಕತ್ರಿ ಹಾಕ್ಸಿದ್ದೀರಾ? ಇಷ್ಟಾದ್ಮೇಲೆ ಅವಳ ಸರಿಯಾಗಿ ನೀನು ತೂಗಬೇಕಲ್ವಾ? ಚೆನ್ನಾಗಿ ಯೋಚನೆ ಮಾಡಿ, ಕರ್ಣಂಗೆ ಇಷ್ಟ ಇಲ್ದಿದ್ರು ಅವನ ಹಿಂದೆ ಬಿದ್ದಿದೀಯಾ? ಸರ್, ನಾವು ನಿಮ್ಮಷ್ಟು ಶ್ರೀಮಂತರು ಅಲ್ಲದೆ ಇರ್ಬೋದು, ಆದರೆ ಸ್ವಾಭಿಮಾನ ನಿಯತ್ತಲ್ಲಿ ನಮಗೆ ಬಡತನ ಇಲ್ಲ ಸರ್. ಸ್ವಾಭಿಮಾನ ಸರಿ ಹೋಯ್ತು. ನಿಮ್ಮ ಮನೆಯವರಿಗೆ ಮಾನ ಮರ್ಯಾದೆ ಅಂತ ಇದ್ರೆ ಕಾರಣನ ನೆರಳಿನ ಸಹಾಯ ಇಲ್ಲದೆ ನಿಮ್ಮ ಮಕ್ಕಳ ಮದುವೆ ಮಾಡಿ ತೋರಿಸಿ ನೋಡೋಣ. ಮಾತಾಡೋ ಹಾಗಿಲ್ಲ, ಇದು ಕಣ್ಣಲ್ಲೇ ಉತ್ತರ ಕೊಡ್ಬೇಕು. ಏನೇ ಡೌಟು ನಿಮ್ದು? ಅವನೇ ಹೇಳ್ತಾನೆ ಇರಿ ದೊಡಮ್ಮ. ಯಾರು ಇವಳು? ಎಲ್ಲಿ ನೋಡಿದ್ರು ಇವಳ್ದೇ ರೀಲ್ಸ್ ಓಡ್ತಿದೆ. ಕರ್ಣ ಸರ್ ಹೇಗಂತ ನಮ್ಮೆಲ್ರಿಗೂ ಗೊತ್ತಲ್ವಾ? ಈ ವಿಡಿಯೋ ನಿಮ್ಮೆಲ್ರಿಗೂ ಹೇಗ್ ಕಾಣಿಸ್ತಿದೆ ಇದನ್ನ ಸರಿಯಾಗಿ ನೋಡಿ. ನನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಅವ್ರು ಹೀಗೆ ಕಾಪಾಡ್ತಿದ್ರು. ಒಬ್ರು ನೀರಿಗೆ ಬಿದ್ದಾಗ ಅವ್ರನ್ನ ಹೇಗ್ ಉಳಿಸ್ಬೇಕು ಅನ್ನೋದು ಡಾಕ್ಟರ್ ಆಗಿ ನಮ್ಮೆಲ್ರಿಗೂ ಗೊತ್ತಿರೋ ಬೇಸಿಕ್ ವಿಚಾರ. ಕರ್ಣ ಸರ್ ಇಡೀ ಜಗತ್ತಿಗೆ ಡಾಕ್ಟರ್, ಆದ್ರೆ ನಮ್ಗೆ ಡಾಕ್ಟರ್ ಜೊತೆಗೆ ಈ ವೃತ್ತಿನ ದಾರ ಎರಿತಿರೋ ಗುರುನೂ ಹೌದು. ಸರ್, ದಯವಿಟ್ಟು ನನ್ನ ಕ್ಷಮಿಸಿ. ಅಣ್ಣ, ನಾನು ಅಲ್ಲೇ ಇರ್ಬೇಕಿತ್ತು ಕಣೋ. ಆ ಕಂತ್ರಿ ಬೇಕಪ್ಪ ಯಾರು ಅಂತ ಹುಡ್ಕಿ ಇವಳ ಕೈಲ ಚಪ್ಪಲಿ ಓಡಿಸ್ತಿದ್ದೆ. ಯಾರೋ ತಪ್ಪು ಕೆಲಸ ಮಾಡ್ತಾರೆ ಅಂತ ನಾವು ಅದೇ ರೀತಿ ಮಾಡೋಕ್ಕಾಗುತ್ತಾ? ತಪ್ಪಲ್ವಾ? ರಾಧಿಕಾ ಹೇಳ್ತಿರೋದು ಕರೆಕ್ಟ್ ಅಲ್ವೇನೋ? ಆ ಹುಡುಗಿ ಎಷ್ಟು ಒಳ್ಳೆಯವಳು ನೋಡು. ನಿನ್ನ ಹೆಸರು ಎಲ್ಲೂ ಹಾಳಾಗಬಾರ್ದು ಅಂತ ಎಷ್ಟು ಯೋಚನೆ ಮಾಡಿದಾಳೆ. ಅದಕ್ಕೆ ಅವಳನ್ನೊಂದ್ಸತಿ ನಂಗೆ ಪರಿಚಯ ಮಾಡಿಸ್ಕೊಡು. ನಾನು ಅವಳಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಸರಿ, ಯಾವಾಗ ಪರಿಚಯ ಮಾಡಿಸ್ತೀಯಾ? ನೀವು ನನಗೆ ಹೆಲ್ಪ್ ಮಾಡಿದ್ರಿಂದ ನಿಮ್ಮ ಕೈಲೇ ಗೊಂಬೆ ಇಡ್ಸೋಣ ಅಂತ. ಇನ್ನು ಮುಂದೆ ನಿಮಗೆ ಯಾವುದೇ ಸಹಾಯ ಬೇಕಿದ್ರೆ ಸಂಕೋಚ ಇಲ್ಲದೆ ಕೇಳಿ, ನಾನು ಇಲ್ಲ ಅಂತ ಹೇಳಲ್ಲ. ಆ್ಯಂಡ್ ಥ್ಯಾಂಕ್ ಯು ಒನ್ಸ್ ಅಗೇನ್. ಐ ಲವ್ ಯು ಸರ್. ಕಾರಣ ನೆರಳಿನ ಸಹಾಯ ಇಲ್ಲದೆ ನಿಮ್ಮ ಮಕ್ಕಳ ಮದುವೆ ಮಾಡಿ ತೋರಿಸಿ ನೋಡೋಣ. ಇನ್ಯಾವತ್ತೂ ನನ್ನಿಂದ, ನನ್ನ ಮನೆಯವರಿಂದ ಕರ್ಣ ಸರ್ಗೆ ತೊಂದರೆ ಆಗೋದಿಲ್ಲ. ಇಲ್ಲ, ನಾನು ದುಡ್ಡು ನೋಡಿ ಪ್ರೀತಿ ಮಾಡಿಲ್ಲ. ದುಡ್ಡು ನೋಡಿ ನಾನು ಪ್ರೀತಿ ಮಾಡಿಲ್ಲ.
ನಿಂಗೂ ಗೊತ್ತು ತಾನೆ ನನ್ನ ಪ್ರೀತಿ ನಿಜನಾ ಸುಳ್ಳು ಅಂತ. ನಿನಗೂ ನನ್ನ ಮೇಲೆ ಅನುಮಾನ ಇದೆಯಾ? ನಿಧಿ, ಹಾಲಿಟ್ಟಿದ್ದೀನಿ, ಕುಡ್ಕೊಂಡು ಹೋಗು. ನನಗ್ ಬೇಡ. ನೋಡಿದ್ಯಾ, ನಾನೇನ್ ಕೇಳ್ದೆ ಹೋದ್ರು ನನ್ ಬಗ್ಗೆ ಯೋಚನೆ ಮಾಡೋರು ಇವರು. ಅಂತ ಅಕ್ಕ ಅಜ್ಜಿಗೆ ನನಗ್ ಹೀಗಂದ್ರು ಅಂತ ಏನಾದ್ರು ಗೊತ್ತಾದ್ರೆ ಅವ್ರಾದ್ರೂ ಹೇಗ್ ತಡ್ಕೊಳ್ತಾರೆ ಹೇಳು? ನೀನಾದ್ರೂ ನನ್ ಮಾತು ಕೇಳಿಸ್ಕೊಳ್ತೀಯ ಅಲ್ವಾ? ಕನ್ಸ್ ಕಾಣೋದಕ್ಕೆ ಕಾಸಿಲ್ಲ ಅಂತ ತುಂಬಾ ದೊಡ್ಡದಾಗೇನೋ ಆಸೆ ಪಟ್ಬಿಟ್ಟೆ ಸರ್. ಆದ್ರೆ ಈಗ ಎಲ್ಲ ಕಣ್ಣಲ್ಲೇ ಮಣ್ಣಾಗೋಯ್ತು. ಕಾಸಿಲ್ದಿರೋ ಕನ್ಸು ನಿಮ್ಮ ಅಪ್ಪನ ಕಣ್ಣಲ್ಲಿ ತುಂಬಾ ಅಂದ್ರೆ ತುಂಬಾ ಚೀಪ್ ಮಾಡ್ಬಿಡ್ತು ಸರ್. ದುಡ್ಡಿಗೋಸ್ಕರ ಹಿಂದೆ ಬಿದ್ದಿರೋಳು ಅಂತ ಹಣೆ ಪಟ್ಟಿ ಕಟ್ಟುದು. ನಿಮ್ಮನ್ ಪ್ರೀತಿ ಮಾಡಿದ್ದಕ್ಕೆ ನಾನೇನೋ ಅವಮಾನ ಅನ್ಭವಿಸ್ದೆ ಅಂತ ಅನ್ಕೋಬಹುದು. ಆದ್ರೆ ನನ್ನ ಅಕ್ಕ ಅಜ್ಜಿ ಪಾಪ ಸರ್, ಅವ್ರಿಗೂ ನನ್ನಿಂದ ಕೆಟ್ಟ ಹೆಸರು. ನನ್ನ ಪ್ರೀತಿ ಬೆಳಗು ಅಣತೆ ಆಗಿದ್ದಿದ್ರೆ ಸಾರ್ಥಕ ಅಂತ ಅನ್ಸ್ತಿತ್ತು. ಆದ್ರೆ ಈಗ ಸ್ವಾಭಿಮಾನನ ಸುಡೋ ಕೊಳ್ಳಿ ಆಗ್ತಿದೆ ಸರ್. ನನಗ್ ನೀವೆಷ್ಟು ಮುಖ್ಯನೋ ನನ್ನ ಅಕ್ಕ ಮತ್ತೆ ಅಜ್ಜಿ ಅಷ್ಟೇ ಮುಖ್ಯ ಸರ್. ನಿಮ್ ಜೊತೆ ಬದುಕೋರುಣ ಯೋಗ್ಯತೆ ಎರಡೂ ಇಲ್ಲ ಅನ್ಕೊಂಡು ನಾನು ಸುಮ್ಮನೆ ಆಗ್ಬಿಡ್ತೀನಿ ಸರ್. ನಮ್ ನಂಟು ಸೇರೋ ಮುಂಚೆನೆ ಮುಗ್ದೋಗ್ಬಿಡ್ಲಿ ಸರ್.